ವೀಕ್ ಆಗ್ತಾವ್ರೆ. ಏನ್ ವೀಕ್ ಆಗ್ತಾವ? ನೀವು ಒಳ್ಳೆ ಕತೆ ಮಾತಾಡ್ತೀರ. 81 kg ಇದೆ, 70. ಅಲ್ರಿ, ಈಗ ನೋಡಿ, ಸಕ್ಕರೆ ಹಚ್ಚು ಗೊತ್ತಾ ನಿಮ್ಗೆ? ಸಕ್ಕರೆ ಹೆಚ್ಚು ಸಂಕ್ರಾಂತಿಲೆಲ್ಲ ಮಾಡ್ತಾರಲ್ಲ, ನೀರಲ್ಲಿಟ್ರೆ ಏನಾಗುತ್ತದು? ಅಲ್ಲ, ನೀರಲ್ಲಿಟ್ರೆ ಕರಗಲ್ವೇನೆ ಹಚ್ಚು? ಹಂಗೆ ಕರಗ್ತಾವ್ರಿ ಇವರು. ನೀವು ಸಕ್ಕರೆ ಕಾಯಿಲೆನ ಟೈಮ್ ಪಾಸ್ ಮಾಡ್ಕೊಂಡಿದ್ದೀರಾ. ಕಣ್ಣು ಆಲ್ರೆಡಿ ಮುಂಜಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ನೀವು. ಇನ್ನೇನು ಹೋಗ್ಬಿಡ್ತದ ಅದು ಕಣ್ಣು ಹೋಗುದ್ ಕಣ್ರಿ, ಮುಲಾಜಿಲ್ಲ, ನರಗಳು ವೀಕ್ ಆಗಿ ಹೋಗ್ತದೆ. ಆಯ್ತಾ? ಶುಗರ್ನ ನೀವು ಏನೋ ಬಿಡು ಅನ್ಕೊಂಡಿದ್ರಿ, ಇಲ್ಲ. HbA1c 11 ಬರ್ತಾ ಇದೆ, ಶುಗರ್ ಈಗ 383 ಬರ್ತಾ ಇದೆ. ಇದರಿಂದ ಏನಾಗುತ್ತೆ ಗೊತ್ತಾ? ಸಕ್ಕರೆ ಕಸ ಇದ್ದಂಗೆ. ಕಸ ಜೊತೆ ಜೀವನ ಮಾಡ್ತೀರೇನ್ರಿ? ಏನಾಗುತ್ತೆ? ಕಸ ಜೊತೆ ಜೀವನ ಮಾಡಿದ್ರೆ ಏನಾಗುತ್ತೆ ಅಲ್ವಾ? ಕಾಯಿಲೆಗಳು ಬರ್ತಾವೆ, ಇನ್ನೊಂದಾಗುತ್ತೆ, ಮತ್ತೊಂದಾಗುತ್ತೆ. ಹಂಗೆ ಕಸ, ಸಕ್ಕರೆ ಕಾಯಿಲೆ ಕಸ ಆಗಿದೆ. ಕಸ ಗುಡಿಸ್ತಾ ಇಲ್ಲ ಇವರು ಶರೀರದ ಒಳಗಡೆ. ಕಸ ಕಟ್ಕೊಂಡು ನರಗಳು ವೀಕ್ ಆಗಿ ಕಣ್ಮುಂಜಾಗ್ತಾ ಇದೆ. ಅದೇ ತರ ಕಸ ಏನಾದ್ರು ಹಾರ್ಟಲ್ಲಿ ಕಟ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನರಗಳಲ್ಲಿ ಕಟ್ಕೊಂತಂದ್ರೆ ನರ ವೀಕ್ ಆಗ್ತದೆ. ಮೆದುಳಲ್ಲಿ ಕಟ್ಕೊಂಡ್ರೆ ಸ್ಟ್ರೋಕ್ ಆಗ್ತದೆ. ಕೈ ಕಾಲಲ್ಲಿ ಕಟ್ಕೊಂಡ್ರೆ ಗ್ಯಾಂಗ್ರೀನ್ ಆಗ್ತದೆ. ನೀವು ನೋಡ್ರೆ, ನಾನು ಶುಗರ್ 350 ಶುಗರ್ ಎಲ್ಲ ನಾರ್ಮಲ್ ಮಾಡ್ಕೊಂಡಿದ್ದೀರಿ. ಈಗ ವೀಕ್ ಆಗಿ ಹೋಗ್ತಾ ಇದ್ದೀನಿ, ನಾನು ತೂಕ ಹಿಡಿತಾ ಇದೆ ಅಂತ ಬರ್ತಾ ಇದ್ದೀನಿ. ನಾನೇನು ಮಾಡಲಿ ಅಲ್ವಾ? ಸ್ವಲ್ಪ ಗಮನ ಹರಿಸಿ ಜವಾಬ್ದಾರಿ ತಗೊಳ್ಳಿ. ಹಿಂಗೆ ಮುಂದುವರೆದ್ರೆ ವರ್ಕ್ ಆಗೋದಿಲ್ಲ. ಆರ್ಗನ್ಸ್ನೆಲ್ಲ ಉಳಿಸ್ಕೋಬೇಕು, ಕಣ್ಣು ಇವನ್ನೆಲ್ಲ, ಗೊತ್ತಾಯ್ತಾ? ಯಾಕೆಂದ್ರೆ ಅವೆಲ್ಲ ಮಾರ್ಕೆಟಲ್ಲಿ ಸಿಗಲ್ವಲ್ಲ. ಬರ್ಕೊಟ್ರೆ ತಾನ ಮತ್ತೆ ಮಾರ್ಕೆಟ್ಗೆ ಹೋಗಿ. ವರ್ಕ್ ಆಗೋದಿಲ್ಲ. ಆಮೇಲೆ ನೀರು ಚೆನ್ನಾಗಿ ಕುಡಿಬೇಕು. ಎಣ್ಣೆ ಚೆನ್ನಾಗಿ ಕುಡಿತಾರೆ ಅಷ್ಟೇ, ನೀರು ಕುಡಿಯಲ್ಲ. ಡ್ರಿಂಕ್ಸ್ ಎಲ್ಲ ಜಾಸ್ತಿನಾ? ಸಾಯಂಕಾಲ ಸರ್ ಹೇಳಿ ನಮಗೂ ಸಾಕಾಗುತ್ತೆ. ಸಾಯಂಕಾಲ ಅಷ್ಟೇ ಅಂತೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಹಾ, ಅಯ್ಯೋ ದೇವ್ರೆ, ಸಕ್ಕರೆ ಕಾಯಿಲೆ ಇದೆ, ಅದ್ರ ಮೇಲೆ ಎಣ್ಣೆ ಹೊಡಿತೀರಿ ಅಂದ್ರೆ ಗ್ಯಾರಂಟಿ ಪ್ರಾಬ್ಲಮ್ ಹೋಗ್ಬಿಡ್ತದೆ. ಹಾರ್ಟ್, ಕಿಡ್ನಿ ಎಲ್ಲ ಒಂದೊಂದು ಕೈ ಎತ್ಬಿಡ್ತದೆ. ಈಗಾಗಲೇ ಲಿವರ್ ಹೋಗಿರ್ತದೆ ನಿಮ್ದು ಅರ್ಧ. ಅವೆಲ್ಲ ಏನು ಮಾರ್ಕೆಟಲ್ಲಿ ಸಿಗ್ತವೇನ್ರಿ? ಇರೋದು ಒಂದೊಂದು ಅಂಗನಪ್ಪ, ಮೇಂಟೈನ್ ಮಾಡ್ಕೋಬೇಕಪ್ಪ. ಹೃದಯ ಹೆಂಗಿದೆ ನಾನು ನೋಡ್ಬೇಕು. ಇಲ್ಲೊಂಚೂರು ECG ಹಾಕುವಂತ ಮಾಡ್ತಾರೆ, ಪಟ್ಟಂತ ಮಾಡ್ಕೊಂಬನಿ ನೋಡಿ ಹೇಳ್ತೀನಿ ನಾನು.